ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಇವತ್ತಿನ ಸ್ಪೆಷಲ್ ಫಿಶ್ ರವಾ ಫ್ರೈ. ಫಿಶ್ ರವಾ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡ್ರು, ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ಹುಳಿನ ಸೇರಿಸ್ತಿದ್ದೀನಿ. ಇಲ್ಲಿ ನಾನು ದೊಡ್ಡ ಹುಳಿನ ಸೇರಿಸ್ತಿದ್ದೀನಿ. ನೀವು ನಿಂಬೆಹಣ್ಣಾದರೂ ಹಾಕೋಬೋದು ಅಥವಾ ಹುಣಸೆಹಣ್ಣಾದರೂ ಕೂಡ ನೀವು ಇಲ್ಲಿ ಹಾಕೋಬೋದು. ಇಷ್ಟು ಎಲ್ಲದನ್ನೂ ಕೂಡ ಈ ಥರ ಚೆನ್ನಾಗಿ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವಿಲ್ಲ ಬ್ಲೆಂಡಲ್ಲಿ ಕೂಡ ಮಿಕ್ಸ್ ಮಾಡೋದಾದ್ರೆ ಮಾಡ್ಬೋದು. ಈ ಥರ ಫುಲ್ಲು ಗಂಟಿಲ್ದಿರೋ ಥರ ನೈಸಾಗಿ ಮಿಕ್ಸ್ ಮಾಡಿಬಿಟ್ಟು, ಇವಾಗ ನಾವೇನು ಫಿಶ್ನ ತೊಳೆದಿಟ್ಕೊಂಡಿರ್ತೀವಲ್ಲ, ನಾನಿಲ್ಲಿ ಒಂದು ಅರ್ಧ kg ಫಿಶ್ನ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಕೈಯಲ್ಲಿ ಕೂಡ ಹಾಕ್ಬೋದು, ಒಂದೊಂದೇ ತಗೊಂಡು. ಆದರೆ ನಾನಿಲ್ಲಿ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಇದ್ರ ಮೇಲೆ ಮತ್ತೆ ಸ್ವಲ್ಪ ಹುಳಿನ ಹಿಂಡಿ ಇದನ್ನ ನಾನು ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆ ಎತ್ತಿಡ್ತಿದ್ದೀನಿ. ಗಂಟೆ ಆದಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಕಾಯಕ್ಕಿಡ್ತಿದ್ದೀನಿ. ನೋಡಿ, ಫ್ರಿಡ್ಜಿಂದ ತೆಗೆದು ಈ ಥರ ಫಿಶ್ ರೆಡಿಯಾಗಿದೆ. ಮತ್ತು ರವೆನ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾವು ಒಂದೊಂದೇ ಪೀಸ್ ಫಿಶ್ ತೊಗೊಂಡು ಈ ಥರ ರವೆಗೆ ಅದ್ದಿ ಈ ಥರ ನಾವು ಒಂದೊಂದನ್ನೇ ಎಣ್ಣೆಗೆ ಹಾಕಬೇಕಾಗುತ್ತೆ. ತುಂಬ ಈಸಿ. ನಾವು ತವಾ ಫ್ರೈ ಎಲ್ಲ ಮಾಡಿರ್ತೀವಲ್ವ, ತವಾ ಫ್ರೈ ಅಥವಾ ಫಿಶ್ ಕಬಾಬ್ ಆ ಥರ ಇದಕ್ಕೆ ಈ ಥರ ರವೆನ ಕೋಟಿಂಗ್ ಕೊಡೋದಷ್ಟೇ. ಈ ಥರ ಕೊಟ್ಟರೆ ಒಂಥರ ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಫಿಶಲ್ಲೆಲ್ಲ ತುಂಬ ವೆರೈಟಿನೇ ಮಾಡ್ಬೋದು. ಒಂದೇ ಥರ ಅಥವಾ ಫಿಶ್ ಸಾಂಬಾರು ಅಥವಾ ಮಸಾಲ ಆ ಥರ ಏನೋ ಬೋರ್ ಆಗಿದ್ದರೆ ಈ ಥರ ಕೂಡ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಬಾಣಲೆಯಲ್ಲಿ ಒಂದು ಸಲ ಎಷ್ಟು ಬೇಯ್ತಾವೋ ಅಷ್ಟನ್ನು ಹಾಕಿಬಿಟ್ಟು ನಾವು ತಿರುಗಿಸಿ ಬೇಯಿಸ್ತಾನೆ ಇರಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಅದರಲ್ಲೂ ಫಿಶ್ ಎಲ್ಲ ಆಲ್ಮೋಸ್ಟ್ ಬೇಗನೆ ಬೇಯುತ್ತಲ್ವ, ಹಾಗಾಗಿ ಒಂದು 10 ನಿಮಿಷಕ್ಕೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ 10 ನಿಮಿಷಕ್ಕೆಲ್ಲ ಬೇಗನೆ ಬೇಯುತ್ತೆ. ನೋಡಿ, ಇವಾಗ ಫಿಶ್ ರವಾ ಫ್ರೈ ರೆಡಿಯಾಗಿ ಹೋಯಿತು. ಈ ಥರ ಬೇಳೆ ಸಾಂಬಾರು ಅಥವಾ ಮಜ್ಜಿಗೆ ಸಾಂಬಾರು ಅಥವಾ ನಾವು ಏನೇ ಒಂದು ಈ ಥರ ಮಾಡ್ಕೊಂಡಾಗ ಈ ಥರ ಫಿಶ್ ಫ್ರೈ ಇದ್ದರೆ ಊಟ ಎಷ್ಟು ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ. ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಉಳಿದಿರೋ ಫಿಶ್ನ ನಾವು ಸೇಮ್ ಇದೇ ಪ್ರೊಸೀಜರಲ್ಲಿ ರವೆನ ಡಿಪ್ ಮಾಡಿ ಈ ಥರ ಹಾಕ್ಕೊಂಡ್ರೆ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ, ನಾವು ರವೆ ಇದು ಮಾಡ್ತೀವಲ್ವ ರವೆ ಫ್ರೈಲಿ ನೀವು ರವೆ ಎಣ್ಣೆಲಿ ಬಿಡುತ್ತೆ ಆ ಥರ ಏನೂ ಆಗೋಲ್ಲ. ನೀವು ನೋಡ್ತಿರ್ಬೋದು, ಸ್ವಲ್ಪನೂ ಕೂಡ ರವೆ ಎಣ್ಣೆಗೆ ಬಿಡೋಲ್ಲ, ಏನೂ ಆಗೋಲ್ಲ. ಆ ಥರ ಅದು ಕೋಟಿಂಗ್ ತುಂಬ ಚೆನ್ನಾಗಿ ಇಟ್ಕೊಂಡು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಲೇ ತಿಂತಿದ್ರೆ ಎಂಥ ಟೇಸ್ಟ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಸಿಯಾಗೂ ಕೂಡ ಮಾಡ್ಕೋಬೋದು. ಕಡಿಮೆ ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನೀವೆಲ್ಲ ಮಾಡಿದರೂ ಕೂಡ ಈ ಥರನೂ ಒಂದು ಸಲ ಫಿಶ್ ಫ್ರೈನ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.